ಸುಯತೀಂದ್ರರೇ ಮದ್ಗುರುವೇ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸುಧೀಜನಸುಮಂದಾರಂ ಸುಧೀಂದ್ರಸುತಸುಪ್ರಿಯಂ ಸುಷಮೀಂದ್ರಗುರುಂ ವಂದೇ ಸುಜಯೀಂದ್ರಕರೋದ್ಭವಂ. ಸುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರಗುರುಪ್ರಿಯಂ ಸುಯತೀಂದ್ರಗುರುಂ ವಂದೇ ಮೂಲರಾಮಾರ್ಚನೇರತಂ. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲಮಹಾಸಂಸ್ಥಾನದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಸುಷಮೀಂದ್ರತೀರ್ಥ ಶ್ರೀಪಾದಂಗಳವರ ಕರಕಮಲ ಸಂಜಾತರಾದ ಪರಮಪೂಜ್ಯ ಶ್ರೀ ಶ್ರೀ ಸುಯತೀಂದ್ರತೀರ್ಥ ಶ್ರೀಪಾದಂಗಳವರ ವರಕುಮಾರಕರಾದ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರತೀರ್ಥ ಶ್ರೀಪಾದಂಗಳವರ ಶರಣ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ. ಜಗತ್ತಿನಲ್ಲಿ ಅತ್ಯಂತ ಮಧುರವಾದ ಹಾಗೂ ಅತ್ಯಂತ ಮುಖ್ಯವಾದ ಸಂಬಂಧ ಅಂದರೆ ಅದು ಅಮ್ಮನದ್ದು. ಅಕ್ಕರೆ, ಪ್ರೀತಿ, ವಿಶ್ವಾಸ, ಬೆಂಬಲ ಹೀಗೆ ಮಧುರವಾದ ಅನುಭವ ಕೊಡೋಳು ಅಮ್ಮ. ಇದು ನಮಗೆ ಬೇಕೇ ಬೇಕು. ಹಾಗೆ ಮತ್ತೊಂದು ಅನುಭವನೂ ಬೇಕು. ಅದು ಬದ್ಧತೆ, ಪರಿಶ್ರಮ, ಸತ್ಯ, ಧರ್ಮಾನುಷ್ಠಾನ ಮುಂತಾದನ್ನು ಕಲಿಸಲು ನೇರ ನಿಷ್ಠುರವಾದಿಯೂ ಅಮ್ಮನೇ ಆಗ್ತಾಳೆ. ಇದಂತೂ ನಮ್ಮ ಜೀವನಕ್ಕೆ ತುಂಬ ಅವಶ್ಯಕ. ಈ ಮೊದಲನೆಯ ಅನುಭವವನ್ನು ನಾವು ಕಾಣೋದು ಪರಮಪೂಜ್ಯ ಶ್ರೀ ಶ್ರೀ ಸುಷಮೀಂದ್ರತೀರ್ಥ ಶ್ರೀಪಾದಂಗಳವರಲ್ಲಿ. ಎರಡನೆಯದಾದ ನಮ್ಮ ಜೀವನವನ್ನು ರೂಪಿಸಲಿಕ್ಕೆ ಬಹು ಮುಖ್ಯವಾದ ಈ ಅನುಭವವನ್ನು ಕೊಟ್ಟವರೇ ಪರಮಪೂಜ್ಯ ಶ್ರೀ ಶ್ರೀ ಸುಯತೀಂದ್ರತೀರ್ಥ ಶ್ರೀಪಾದಂಗಳವರು. ಇವರು ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪರಂಪರೆಯಲ್ಲಿ ಶ್ರೀಮನ್ ಮಧ್ವಾಚಾರ್ಯರಿಂದ 39ನೇ ಯತಿಗಳಾಗಿ ರಾರಾಜಿಸಿದ್ದಾರೆ. ದೊಡ್ಡ ತಪಸ್ವಿಗಳು, ಸಾಧಕರು ಶ್ರೀ ಶ್ರೀ ಸುಯತೀಂದ್ರತೀರ್ಥ ಶ್ರೀಪಾದಂಗಳವರು. ಇವರ ಆರಾಧನೆ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಪಂಚಮಿಯಂದು. ಇದು ಆರಾಧನೆ ಅಷ್ಟೇ ಅಲ್ಲ, ಭಕ್ತಿಯಿಂದ ಆಚರಿಸುವ ಮಹಾ ಸಮಾರಾಧನೆ. ಈ ಪರ್ವಕಾಲದಲ್ಲಿ ಗುರುಗಳ ಚರಿತ್ರೆ ಹಾಗೂ ಮಹಿಮೆಯನ್ನು ಬಿಂಬಿಸುವ ಒಂದು ದಾಸರ ಕೃತಿಯ ಚಿಂತನೆಯನ್ನು ಮಾಡುತ್ತಾ ಗುರುಗಳ ಅನುಗ್ರಹಕ್ಕಾಗಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಈ ದಾಸರ ಕೃತಿ ಶ್ರೀಕರ ವಿಠಲ ಅಂಕಿತದಲ್ಲಿ ವಿದ್ವಾಂಸರಾದ ಶ್ರೀ ಸುಳಾದಿ ಹನುಮೇಶಾಚಾರ್ಯರು ರಚನೆ ಮಾಡಿದ ಕೃತಿ ಸುಯತೀಂದ್ರರೇ ಮದ್ಗುರುವೇ ಎಂಬುದು. ಈ ಕೃತಿ ರಚನೆಯಾದ ಹಿನ್ನೆಲೆಯನ್ನು ದಾಸರ ಮಾತಿನಿಂದಲೇ ಕೇಳೋಣ ಬನ್ನಿ. ಇವತ್ತು ಶ್ರೀ ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರ ಉತ್ತರಾರಾಧನೆ ಪರ್ವಕಾಲ. ಅವರ 12ನೇ ವರ್ಷದ ಮಹಾಸಮಾರಾಧನೆಯ ಪ್ರಯುಕ್ತ ನೆನಪಿಸಿಕೊಂಡು 12 ವರ್ಷದ ಹಿಂದೆ ಗುರುಗಳನ್ನು ನಾವು ಕಣ್ಣಾರೆ ದರ್ಶನ ಮಾಡಿದ್ದೀವಿ ಎಲ್ಲರೂ ಕೂಡ. ಇಂತಹ ಗುರುಗಳು ಜಪತಪ ಅನುಷ್ಠಾನದಲ್ಲಿ ಇರತಕ್ಕಂತಹ ತಪಸ್ವಿಗಳು ಆಗಿರತಕ್ಕಂತಹ ಪರಮಪೂಜ್ಯ ಶ್ರೀ 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 ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರು ಪ್ರಾತಃ ಕಾಲದಲ್ಲಿ ಹರಿಪುರಕ್ಕೆ ಹೋದರು ಎಂಬುವಂತಹ ವಾರ್ತೆಯನ್ನು ತಿಳಿದಾಗ ಎಲ್ಲ ಮಂತ್ರಾಲಯ ಜನರೆಲ್ಲರೂ ಕೂಡ ಅವರ ದರ್ಶನಕ್ಕೆ ಬರ್ತಾರೆ. ಪ್ರಾಕಾರದಲ್ಲಿ ಮಂತ್ರಾಲಯ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಗದ್ಗತವಾಗಿ ಗುರುಗಳನ್ನು ದರ್ಶನ ಮಾಡುವಂತಹ ಸಂದರ್ಭದಲ್ಲಿ ಏನೂ ತೋಚದೆ ಗುರುಗಳ ಮಾಡಿದ ಅನುಗ್ರಹವನ್ನು ನೆನೆಸಿಕೊಂಡು ಅದರೆಲ್ಲ ಮನಸ್ಸಿನಲ್ಲಿ ಕ್ರೋಢೀಕರಿಸಿಕೊಂಡು ಈ ಪದವನ್ನು ರಚನೆಯನ್ನು ಪ್ರಕಾರದಲ್ಲೇ ರಾಯರ ಸನ್ನಿಧಾನದಲ್ಲೇ ಗರ್ಭಗುಡಿ ಮುಂಭಾಗದಲ್ಲೇ ರಚನೆಯಾಗಿತ್ತು. ನಿತ್ಯದಿ ಸಾರುತ ಪೇಳುವೆ ಸುಯತೀಂದ್ರರೇ ಮದ್ಗುರುವೆ. ನಿತ್ಯದಿ ಸಾರುತ ಪೇಳ್ವೆ ಸುಯತೀಂದ್ರರೇ ಮದ್ಗುರುವೇ. ನಿತ್ಯದಿ ಸಾರುತ ಪೇಳ್ವೆ ಸುಯತೀಂದ್ರರೇ ಮದ್ಗುರುವೇ. ಮುತ್ತು ಮಾಣಿಕ್ಯ ಶ್ರೀ ಸುಷಮೀಂದ್ರ ಕುವರನ ಆರ್ತ ಭಕುತಿಯಿಂದ ಸ್ತೋತ್ರ ಮಾಡುವೆನು. ಮುತ್ತು ಮಾಣಿಕ್ಯ ಶ್ರೀ ಸುಷಮೀಂದ್ರ ಕುವರನ ಆರ್ತ ಭಕುತಿಯಿಂದ ಸ್ತೋತ್ರ ಮಾಡುವೆನು. ನಿತ್ಯದಿ ಸಾರುತ ಪೇಳ್ವೆ ಸುಯತೀಂದ್ರರೇ
ನಿತ್ಯದಿ ಸಾರುತ ಪೇಳ್ವೆ ಸುಯತೀಂದ್ರರೇ ಮದ್ಗುರುವೇ. ಪ್ರಾತಸ್ಮರಣೀಯರು ಪರಮಪೂಜ್ಯ ಶ್ರೀ ಶ್ರೀ ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರು. ಅವರನ್ನು ನಾವು ನಿತ್ಯವೂ ನೆನೆಯಬೇಕಾದದ್ದು ನಮ್ಮ ಕರ್ತವ್ಯ. ಅವರನ್ನು ಯಾಕೆ ನೆನೆಯಬೇಕು ಎನ್ನುವುದಕ್ಕೆ ನಮ್ಮ ರಾಜ ಎಸ್ ರಾಜಗೋಪಾಲಾಚಾರ್ಯರ ಈ ಅದ್ಭುತವಾದ ಮಾತುಗಳನ್ನು ನಾವು ಕೇಳಲೇಬೇಕು. ಅವರ ಮಾತು ಹೀಗಿದೆ ನೋಡಿ: ನಾವೆಲ್ಲ ಭೂಲೋಕಕ್ಕೆ ಬಂದಿದ್ದೇವೆ, ಅವರೂ ಬಂದಿದ್ದಾರೆ. ನಾವು ಬಂದು ಹಿಂದೆ ಹೋಗುತ್ತೇವೆ, ಅವರು ಮುಂದೆ ಹೋಗುತ್ತಾರೆ. ಮೃಗ, ಕ್ರಿಮಿ, ಕೀಟ ಗುಂಪಿನಲ್ಲಿ ನಮ್ಮನ್ನು ಸೇರಿಸಲಾಗುತ್ತದೆ. ಭಾಗವತರು, ಋಷಿಗಳ, ದೇವತೆಗಳ ವರ್ಗಕ್ಕೆ ಅವರನ್ನು ಅರ್ಪಿಸಲಾಗುತ್ತದೆ. ಸತಿ ಸುತರ ಹಂಗಿನಲ್ಲಿ ನಾವು, ಪದ್ಮ ಪಾಣಿ ಪತಿಯ ಗುಂಗಿನಲ್ಲಿ ಅವರು. ವಿದೇಶ ವಿಚಾರಗಳ ಗುಲಾಮರು ನಾವು, ಸ್ವದೇಶಿ ಸದಾಚಾರಗಳ ದಾಸರು ಅವರು. ಎಚ್ಚರಿಸಿದರೂ ಎಚ್ಚರ ತಪ್ಪುವವರು ನಾವು. ಅಡ್ಡಿ ಆತಂಕಗಳಿಗೆ, ಪ್ರಲೋಭನಗಳಿಗೆ ಎಚ್ಚರ ತಪ್ಪಿಸುವವರು ಅವರು. ಅವರೇ ಶ್ರೀ ಶ್ರೀ ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರು. ಇದು ಶ್ರೀ ರಾಜ ಎಸ್ ರಾಜಗೋಪಾಲಾಚಾರ್ಯರ ಮಾತು. ಅವರು ಹೇಳಿದಂತೆ ಅಸದೃಶ ವ್ಯಕ್ತಿತ್ವವನ್ನು ಹೊಂದಿದವರು ಶ್ರೀ ಶ್ರೀ ಸುಯತೀಂದ್ರ ತೀರ್ಥ ಶ್ರೀಪಾದರು. ಈ ಕಾರಣಕ್ಕೆ ನಾವು ಹೇಳಬೇಕು: ನಿತ್ಯ ಸಾರುತಾ ಪೇಳ್ವೆ ಸುಯತೀಂದ್ರರೇ ಮದ್ಗುರುವೇ ಎಂದು. ಇನ್ನು ಇವರ ಗುರುಗಳು ಯಾರು ಎಂದರೆ, ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲಮಹಾಸಂಸ್ಥಾನವಾದ ಶ್ರೀ ರಾಘವೇಂದ್ರ ತೀರ್ಥರ ಮಠದಲ್ಲಿ ನಡೆದಾಡುವ ರಾಯರು ಎಂದೇ ಪ್ರಸಿದ್ಧರಾದ, ನಗು ಮುಖದ ಸಂತರಾದ, ಮುಗ್ಧ ಮನಸ್ಸಿನ ಮುನಿಗಳಾದ ಶ್ರೀ ರಾಘವೇಂದ್ರ ತೀರ್ಥರ ಅಂತರಂಗ ಭಕ್ತರಾದ ರಾಯರನ್ನು ಭಕ್ತರ ಮನೆಗಳಲ್ಲಿ ಪ್ರತಿಷ್ಠಾಪಿಸಿದ ಪರಮಪೂಜ್ಯ ಶ್ರೀ ಶ್ರೀ ಸುಷಮೇಂದ್ರ ತೀರ್ಥ ಶ್ರೀಪಾದಂಗಳವರು. ಅದಕ್ಕೆ ಇವರು ಮುತ್ತು ಮಾಣಿಕ್ಯದಂತೆ. ಇಂತಹ ಶ್ರೀ ಸುಷಮೀಂದ್ರ ತೀರ್ಥರ ವರಕುಮಾರಕರಾಗಿ ಶ್ರೀ ಹಂಸನಾಮಕ ಪರಮಾತ್ಮನ ಈ ದಿವ್ಯ ಭವ್ಯ ಪರಂಪರೆಯಲ್ಲಿ ಸುಮಾರು 8 ವರ್ಷಗಳ ಕಾಲ ಶ್ರೀ ಮೂಲರಾಮದೇವರ ಗುರುರಾಜರ ಸೇವೆಯನ್ನು ಮಾಡಿ ಭಕ್ತರನ್ನು ಅನುಗ್ರಹಿಸಿದವರು ಶ್ರೀ ಶ್ರೀ ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರು. ಇವರನ್ನು ನಾವು ದಿನವೂ ಭಕುತಿಯಿಂದ ಸ್ತೋತ್ರ ಮಾಡಲೇಬೇಕು. ಇಳಿಯೊಳು ಕೆಲಸದ ಸೇವೆಯ ಚಲ ಸುಲಭದಿ ಕೈತಾ ಪಿಡಿದ ಬಾಲವತ್ಸ ಸುಬುಧೇಂದ್ರರಿಗೆ ತಪವನು ತಾಗೆರೆದ ತಾಳಿಕೊಂಡನು ಮೇಲು ಪ್ರವಾಹವ ಕಾಲಕಾಲಕ್ಕೆ ಗುರುರಾಜರ ನೆನೆಯುತ ತಾಳಿಕೊಂಡನು ಮೇಲು ಪ್ರವಾಹವ ಕಾಲಕಾಲಕ್ಕೆ ಗುರುರಾಜರ ನೆನೆಯುತ ನಿತ್ಯದಿ ಸಾರುತ ಪೇಳ್ವೆ ಸುಯತೀಂದ್ರರೇ ಮದ್ಗುರುವೇ. ನಿತ್ಯದಿ ಸಾರುತ ಪೇಳ್ವೆ ಸುಯತೀಂದ್ರರೇ ಮದ್ಗುರುವೇ. ಶ್ರೀ ಸುಯತೀಂದ್ರ ತೀರ್ಥರ ಪೂರ್ವಾಶ್ರಮದ ಹೆಸರು ಶ್ರೀ ಸುಶೀಲೇಂದ್ರಾಚಾರ್ಯರು. ಬಾಲ್ಯದಲ್ಲಿ ಅಂದಿನ ಪೀಠಾಧಿಪತಿಗಳಾದ ಶ್ರೀ ಸುಯಮೀಂದ್ರ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ ಉಪನಯನ ಸಂಸ್ಕಾರ ಮತ್ತು ಗುರೂಪದೇಶ, ಸಕ್ರಮವಾದ ಶಾಸ್ತ್ರಾಧ್ಯಯನದ ಜೊತೆಗೆ ಲೌಕಿಕ ವಿದ್ಯೆಯಲ್ಲಿ BSc, B.Ed, AMIE ಮುಂತಾದ ಪದವಿಗಳ ಸಂಪಾದನೆ, ಬೆಂಗಳೂರಿನ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠದಲ್ಲಿ ನೇರವಾಗಿ ಪ್ರಾಂಶುಪಾಲರಾಗಿ ನಿಯೋಜಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದರು. ನಂತರ ಬೆಂಗಳೂರಿನ ಸೀತಾಪತಿ ಅಗ್ರಹಾರದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಧರ್ಮಾಧಿಕಾರಿಗಳಾಗಿ ಸೇವೆ, ಮುಂದೆ ಗುರುರಾಜರ ಮೂಲ ವೃಂದಾವನ ಸನ್ನಿಧಾನವಾದ ಮಂತ್ರಾಲಯದಲ್ಲಿ ಧರ್ಮಾಧಿಕಾರಿಗಳಾಗಿ ನಿಯುಕ್ತರಾಗಿ ಸೇವೆಯನ್ನು ಸಲ್ಲಿಸಿದರು. ಶ್ರೀ ಸುಷಮೀಂದ್ರ ತೀರ್ಥರ ಭೀಮರಥಿ ಶಾಂತಿ ಮಹೋತ್ಸವದಲ್ಲಿ ಗುರುವಂಶ ತಿಲಕ ಎಂಬ ಪ್ರಶಸ್ತಿಗೆ ಭಾಜನರಾದರು ಆಚಾರ್ಯರು. ಇವರಲ್ಲಿ ಇದ್ದಂತಹ ವಿಶಿಷ್ಟವಾದ ಕಲೆ ಎಂದರೆ ಹಬ್ಬದ ಸಂದರ್ಭಗಳಲ್ಲಿ ರಂಗವಲ್ಲಿ ಬಿಡಿಸುವುದು. ಅನಂತ ಪದ್ಮನಾಭ ವ್ರತದ ಸಂದರ್ಭದಲ್ಲಿ ಇವರು ಬಿಡಿಸುತ್ತಿದ್ದ ಅನಂತ ಶಯನನ ರಂಗೋಲಿಯಂತೂ ಅತ್ಯಂತ ವಿಶೇಷ. ಯಾವ ದಿಕ್ಕಿನಿಂದ ನೋಡಿದರೂ ಅನಂತ ಶಯನನ ಕಣ್ಣುಗಳು ನಮ್ಮನ್ನೇ ನೋಡುತ್ತಿವೆ ಎನ್ನುವಂತಿತ್ತು ಎಂಬುದು ಎಷ್ಟೋ ಜನರ ಅಭಿಪ್ರಾಯ. ಅಷ್ಟೇ ಅಲ್ಲದೆ ಶ್ರೀ ವೇದವ್ಯಾಸ ದೇವರು, ಬಲಿಚಕ್ರವರ್ತಿಯನ್ನು ನಿಗ್ರಹ ಮಾಡುತ್ತಿರುವ ಶ್ರೀ ವಾಮನರೂಪಿ ಪರಮಾತ್ಮ,
ಸಂಜೀವಿನಿಯನ್ನು ಹೊತ್ತ ಹನುಮಂತ, ಶ್ರೀ ರುದ್ರದೇವರು, ಶ್ರೀ ಪುರಂದರದಾಸರು, ಹೀಗೆ ವಿಧ ವಿಧವಾದ ರಂಗೋಲಿಗಳನ್ನು ಬಿಡಿಸುವುದರಲ್ಲಿ ಸಿದ್ಧಹಸ್ತರು ಆಚಾರ್ಯರು. ಇವರು BSc ಕೊನೆಯ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವಾಗ ನೀರಿನ ಮೇಲೆ ಬಿಡಿಸಿದ ರವೀಂದ್ರನಾಥ ಟಾಗೋರರ ರಂಗವಲ್ಲಿಗೆ ಚಿನ್ನದ ಪದಕ ದೊರೆತಿತ್ತು. ಸ್ವತಃ ಅಂದಿನ ಪ್ರಧಾನಿಯಾಗಿದ್ದ ಜವಾಹರಲಾಲ್ ನೆಹರು ಅವರೇ ಪ್ರಶಸ್ತಿ ಕೊಟ್ಟಿದ್ದರು. ಹೀಗೆ ರಂಗವಲ್ಲಿಯಿಂದ ರಂಗನ ಒಲಿಸಿದರು. ರಂಗನಾದ ಶ್ರೀ ಮೂಲರಾಮನನ್ನೂ ಪೂಜಿಸಿದರು. ಆಚಾರ್ಯರಲ್ಲಿದ್ದ ಮತ್ತೊಂದು ವಿಶೇಷವಾದ ಕಲೆ ಎಂದರೆ ಮಣ್ಣಿನಿಂದ ಮೂರ್ತಿಗಳ ನಿರ್ಮಾಣ. ಪ್ರತಿ ವರುಷ ಗಣೇಶ ಚತುರ್ಥಿಗೆ ಇವರ ಸ್ವಹಸ್ತದಿಂದ ನಿರ್ಮಿತವಾದ ಗಣೇಶನ ಮಣ್ಣಿನ ಮೂರ್ತಿಗೆ ಪೂಜೆ ನಡೆಯುತ್ತಿತ್ತು. ಹೀಗೆ ಇಂತಹ ವಿಶೇಷ ಕಲೆಗಳ ಆಗರವಾಗಿದ್ದವರು ಶ್ರೀ ಸುಶೀಲೇಂದ್ರಾಚಾರ್ಯರು. ಹೀಗೆ ಸಾರ್ಥಕವಾದ ಇವರ ಜೀವನದ ಎಲ್ಲ ಹಂತಗಳಲ್ಲೂ ಅವರದ್ದು ಸರಳವಾದ, ನೇರವಾದ, ಸದಾಚಾರದ, ರಾಜಿ ಇಲ್ಲದ ಶಿಷ್ಟಾಚಾರದ ನಡೆ. ಇಂತಹ ನಡೆಯೇ ಇವರು ಮುಂದೆ ಸನ್ಯಾಸದ ಕಡೆಗೆ ನಡೆಯುವಂತಾಯಿತು. ನಡೆದಾಡುವ ರಾಯರ ವರಕುಮಾರಕರಾಗಿ ಶ್ರೀ ಸುಯತೀಂದ್ರ ತೀರ್ಥರಾದರು. ಈ ಭೂಮಿಯಲ್ಲಿ ಭಗವಂತ ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಸುಲಭವಾಗಿ ಫಲ ಪಡೆದವರು ಇವರು. ಅಷ್ಟೇ ಅಲ್ಲ, ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ ಶ್ರೀಮಠದ ಸಿಬ್ಬಂದಿಗಳಿಗೂ ಫಲವು ಸುಲಭವಾಗಿ ಅವರ ಕೈ ಸೇರುವಂತೆ ಮಾಡಿದರು. ಸಿಬ್ಬಂದಿಗಳ ಸಂಬಳದ ವಿಚಾರವಾಗಿ, ಕೆಲಸದ ಭದ್ರತೆಯ ವಿಚಾರವಾಗಿ ಅವರು ಕೈಗೊಂಡ ನಿರ್ಧಾರಗಳ ಬಗ್ಗೆ ಇಂದಿಗೂ ಕೃತಜ್ಞತೆಯಿಂದ ಸ್ಮರಿಸುವವರು ಅನೇಕರು. ಶ್ರೀಮಠದ ಸಿಬ್ಬಂದಿಗಳ ಯೋಗಕ್ಷೇಮ ಪರವಾದ ಅವರ ಯೋಚನೆ ಅತ್ಯಂತ ಅನುಕರಣೀಯ. ಈ ನಿದರ್ಶನವನ್ನು ಕೇಳಿ. ಮಂತ್ರಾಲಯದಲ್ಲಿ ಗಣಕೀಕರಣ ಅಂದರೆ ಕಂಪ್ಯೂಟರೈಸೇಷನ್ ಕೆಲಸ ನಡೆಯುತ್ತಿತ್ತು. ಸರ್ವರ್ಗಳು, ಕಂಪ್ಯೂಟರ್ಗಳು, ಸಾಫ್ಟ್ವೇರ್ಗಳು ನಿಯೋಜನೆಗೆ ಸಿದ್ಧವಾಗಿ ಉದ್ಘಾಟನೆಗೆ ಕಾಯುತ್ತಿತ್ತು. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದ ಶ್ರೀಗಳು ಕೇಳಿದ್ದು ಹೀಗೆ: ಇವೆಲ್ಲ ಆಧುನಿಕತೆ ಸರಿ, ಆದರೆ ಇದರಿಂದ ಯಾವ ಸಿಬ್ಬಂದಿಯ ಕೆಲಸವೂ ಹೋಗುವುದಿಲ್ಲ ತಾನೆ? ಸಿಬ್ಬಂದಿಗಳ ಯೋಗಕ್ಷೇಮದ ಪರವಾದ ಗುರುಗಳ ಈ ಮಾತನ್ನು ಕೇಳಿ ಒಂದು ಕ್ಷಣ ಅಬಕ್ಕಾಗಿ ಹೋದೆ. ಅದಕ್ಕೆ ನಾವು ಹೇಳಬೇಕು, ನಿತ್ಯದಿ ಸಾರುತ ಪೇಳ್ವೆ ಸುಯತೀಂದ್ರರೇ ಮದ್ಗುರುವೇ. ಶ್ರೀ ಸುಯತೀಂದ್ರ ತೀರ್ಥರು ಶ್ರೀಮಠದ ಭಕ್ತರಿಗೆ, ಶಿಷ್ಯರಿಗೆ ಕೊಟ್ಟಂತಹ ಅತ್ಯಂತ ದೊಡ್ಡ ಕೊಡುಗೆ ಶ್ರೀ ಸುಬುಧೇಂದ್ರ ತೀರ್ಥರು. ಶಾಷ್ಟಿಕ ವಂಶದ ಬೀಗಮುದ್ರೆ ಮನೆತನದವರು. ಶ್ರೀ ರಾಘವೇಂದ್ರ ತೀರ್ಥರ ಪೂರ್ವಾಶ್ರಮದ ವಂಶದಲ್ಲಿ ಜನಿಸಿದವರು. ಶ್ರೀ ಸುಜಯೀಂದ್ರ ತೀರ್ಥರ ಪೂರ್ವಾಶ್ರಮ ಮೊಮ್ಮಕ್ಕಳು. ಸದಾಚಾರ ಸಂಪನ್ನರು. ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳ ಪಾಠ ಪ್ರವಚನದಲ್ಲೇ ರತರು ಆಗಿದ್ದಂತಹ ಶ್ರೀ ರಾಜ ಎಸ್ ಪವಮಾನಾಚಾರ್ಯರಿಗೆ ಪರಮಹಂಸಾಶ್ರವವನ್ನಿತ್ತು ಶ್ರೀ ಸುಬುಧೇಂದ್ರ ತೀರ್ಥರು ಎಂದು ನಾಮಕರಣವನ್ನು ಮಾಡಿ ಅನುಗ್ರಹಿಸಿದರು. ಶ್ರೀ ಸುಯತೀಂದ್ರ ತೀರ್ಥರು ಶ್ರೀ ರಾಜ ಎಸ್ ಪವಮಾನಾಚಾರ್ಯರಿಗೆ ಪರಮಹಂಸಾಶ್ರಮವನ್ನು ಕೊಟ್ಟದ್ದು ಪುಣ್ಯಕ್ಷೇತ್ರವಾದ ಹೊಸರಿತ್ತಿಯಲ್ಲಿ. ಅಲ್ಲಿ ಸನ್ಯಾಸ ಪ್ರದಾನ ಸಮಾರಂಭದಲ್ಲಿ ನಡೆದ ವಿಧಿವಿಧಾನಗಳು, ಅದರಲ್ಲಿ ಮುಖ್ಯವಾಗಿ ಗುರುಗಳು ಮಾಡಿದ ನಾಮಕರಣ ಹಾಗೂ ಉಪದೇಶ, ಶಿಷ್ಯರ ತಲೆಯ ಮೇಲೆ ಸಾಲಗ್ರಾಮಾದಿ ಭಗವಂತನ ಮೂರ್ತಿಯನ್ನಿಟ್ಟು ಮಾಡಿದ ಪಟ್ಟಾಭಿಷೇಕ, ಶ್ರೀ ಸುಬುಧೇಂದ್ರ ತೀರ್ಥರು ಮಾಡಿದ ಗುರುಗಳ ಪಾದಪೂಜೆ, ಶುಶ್ರೂಷೆಗಳು ಶ್ರೀ ರಾಘವೇಂದ್ರ ವಿಜಯದಲ್ಲಿ ಉಲ್ಲೇಖ ಮಾಡಿದ ಶ್ರೀ ರಾಘವೇಂದ್ರ ತೀರ್ಥರ ಪಟ್ಟಾಭಿಷೇಕ ಮಹೋತ್ಸವವನ್ನು ನೆನಪಿಸುವಂತಿತ್ತು. ಶ್ರೀ ಸುಯತೀಂದ್ರ ತೀರ್ಥರು ಶ್ರೀ ಸುಬುಧೇಂದ್ರ ತೀರ್ಥರನ್ನು ಸನ್ಯಾಸಿಗಳನ್ನಾಗಿ, ಉತ್ತರಾಧಿಕಾರಿಗಳನ್ನಾಗಿ ಮಾಡಿದ್ದಷ್ಟೇ ಅಲ್ಲ, ತಮ್ಮ ಎಲ್ಲ ತಪಸ್ಸನ್ನು ಅವರಿಗೆ ಧಾರೆ ಎರೆದರು. ಅದರ ಪ್ರಭಾವವೇ ನಾವು ಇಂದು ಕಾಣುತ್ತಿರುವ ಶ್ರೀ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ಹೆಚ್ಚುತ್ತಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಅಭ್ಯುದಯ. ಭಕ್ತರ ಸಂಖ್ಯೆ 4 ಪಟ್ಟು ಹೆಚ್ಚಾಗಿದೆ. ಇದಕ್ಕೆ ತಕ್ಕುದಾದ ಮೂಲ ಸೌಕರ್ಯಗಳ ವ್ಯವಸ್ಥೆಯಾಗಿದೆ. ಗುರುರಾಜರಿಗೆ ನೂತನೋತ್ಸವಗಳಾಗುತ್ತಿದೆ. ವಿದ್ಯಾಮಠವೆನಿಸಿದ ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅವರು ನ್ಯಾಯಸುಧಾ ಚಂದ್ರಿಕಾದಿ ಉದ್ಗ್ರಂಥಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡುವ ವ್ಯವಸ್ಥೆ ಆಗಿದೆ. ಸಾಮಾಜಿಕವಾಗಿ ಶ್ರೀಮಠದ ಕೀರ್ತಿ ಹೆಚ್ಚಿದೆ. ನೊಂದ ಭಕ್ತರ ಕಷ್ಟಗಳ ಪರಿಹರಿಸುವ ರಾಯರ ಕಂದರಾಗಿದ್ದಾರೆ ಶ್ರೀ ಸುಬುಧೇಂದ್ರ ತೀರ್ಥರು. ಇಂತಹ ಗುರುಗಳನ್ನು ನಮಗೆ ಕೊಟ್ಟ ಶ್ರೀ ಸುಯತೀಂದ್ರ ತೀರ್ಥರನ್ನು ಕೊಂಡಾಡಲೇಬೇಕು. ನಿತ್ಯದಿ ಸಾರುತ ಪೇಳ್ವೆ
ಸುಯತೀಂದ್ರರೇ ಮದ್ಗುರುವೇ ಎಂದು. ತುಂಗಭದ್ರೆಯ ಪ್ರವಾಹವನ್ನು ಗುರುರಾಜನ ಅನುಗ್ರಹದಿಂದ ದಿಟ್ಟವಾಗಿ ಎದುರಿಸಿದವರು ಶ್ರೀ ಸುಯತೀಂದ್ರ ತೀರ್ಥರು. 2009 ಅಕ್ಟೋಬರ್ನಲ್ಲಿ ಮಂತ್ರಾಲಯದಲ್ಲಿ ನದಿಯ ದೊಡ್ಡ ಪ್ರವಾಹ ಉಂಟಾಯಿತು. ರಾತ್ರೋರಾತ್ರಿ ಮಂತ್ರಾಲಯದಲ್ಲಿ ನೀರು ನುಗ್ಗಿತು. ಶ್ರೀಮಠಕ್ಕೂ ಪ್ರವಾಹ ಆವರಿಸಿಬಿಟ್ಟಿತು. ಗುರುಗಳಾದ ಶ್ರೀ ಸುಯತೀಂದ್ರ ತೀರ್ಥರು ಸಿಬ್ಬಂದಿಗಳನ್ನು ಕರೆದುಕೊಂಡು ಸುರಕ್ಷಿತವಾದ ಮೊದಲನೇ ಮಹಡಿಗೆ ತೆರಳಿದರು. ರಾತ್ರಿಯೆಲ್ಲ ಮಳೆಯ ಆರ್ಭಟ. ಬೆಳಕು ಹರಿದಾಗ ಸುತ್ತಲೂ ನೀರು. ಈ ವಿಷಮ ಪರಿಸ್ಥಿತಿಯಲ್ಲೂ ಧೃತಿಗೆಡದೆ ಅಲ್ಲಿಯೇ ಶ್ರೀ ಮೂಲರಾಮಚಂದ್ರ ದೇವರ ಪೂಜೆ, ಗುರುರಾಜರ ಹಸ್ತೋದಕ ನೆರವೇರಿಸಿದರು. ಪ್ರವಾಹದಲ್ಲಿ ಸಿಲುಕಿದವರನ್ನು ರಕ್ಷಿಸಲು ಬಂದಿದ್ದ ಹೆಲಿಕಾಪ್ಟರ್ನಲ್ಲಿ ತಾವು ಮೊದಲು ಕೂರಲೇ ಇಲ್ಲ. ಅಲ್ಲಿ ಇದ್ದ ಸಿಬ್ಬಂದಿಗಳನ್ನೆಲ್ಲ ಮೊದಲು ಕಳುಹಿಸಿ ಅವರು ಸುರಕ್ಷಿತರಾದ ಮೇಲೆಯೇ ಹೆಲಿಕಾಪ್ಟರ್ ಏರಿದರು ಗುರುಗಳು. ಇಂತಹ ವಿಷಮ ಪರಿಸ್ಥಿತಿಯಲ್ಲೂ ಅವರ ಧೈರ್ಯ, ಕಾಳಜಿ, ಮಾನವೀಯತೆಗೆ ನಮೋ ನಮೋ ಎನ್ನಲೇಬೇಕು. ಪ್ರವಾಹದ ನಂತರ ಹಂಪೆಯಂತಾಗಿತ್ತು ಮಂತ್ರಾಲಯ. ಈ ಸಂದರ್ಭದಲ್ಲಿ ಶ್ರೀ ಸುಯತೀಂದ್ರ ತೀರ್ಥರು ತೋರಿದ ಧೀಶಕ್ತಿ, ದೃಢತೆ ಸರ್ವರಿಗೂ ಮಾದರಿ. ಈ ವಿಪರೀತ ಪರಿಸ್ಥಿತಿಯಲ್ಲೂ ದಿನನಿತ್ಯ ಸಾವಿರಾರು ಸಾಮಾನ್ಯ ಜನರಿಗೆ ಊಟ ಉಪಚಾರ ವ್ಯವಸ್ಥೆ ಮಾಡಿದ್ದು ಸ್ಮರಣೀಯ. ಅವರ ತಪಸ್ಸಿನ ಫಲವಾಗಿ, ಗುರುರಾಜರಲ್ಲಿ ಅಚಲ ವಿಶ್ವಾಸದ ಫಲವಾಗಿ ಹಂಪೆಯಂತಿದ್ದ ಮಂತ್ರಾಲಯ ಮತ್ತೆ ವಿಜಯನಗರವಾಯಿತು. ಹೀಗೆ ಪ್ರವಾಹವನ್ನೇ ಗೆದ್ದ ಶ್ರೀ ಸುಯತೀಂದ್ರ ತೀರ್ಥ ಗುರುಗಳ ಬಗ್ಗೆ ಹೇಳಲೇಬೇಕು. ನಿತ್ಯದಿ ಸಾರುತ ಪೇಳ್ವೆ ಸುಯತೀಂದ್ರರೇ ಮದ್ಗುರುವೇ ಎಂದು. ಥಳಥಳಿಸುವ ಮಂಚಾಲಿ ಗ್ರಾಮಕ್ಕೆ ವಿಶಾಲ ಪ್ರಬಲನಾಗಿರುವ, ಎಲ್ಲ ಮಾಡುವ ಮಾಡಿಸುವ ತಾ ಗುರುವೇ ನೀ ಎಂದಿರುವ, ಹುಲ್ಲು ಮಾನವಗೆ ಎಂತೂ ತಿಳಿಯುವುದೋ, ಹುಲ್ಲು ಮಾನವಗೆ ಎಂತೂ ತಿಳಿಯುವುದೋ, ಬಲ್ಲಿದ ಮೂರ್ತಿಯ ಪೂಜೆ ಮಾಡುತ್ತಿಹ, ಬಲ್ಲಿದ ಮೂರ್ತಿಯ ಪೂಜೆ ಮಾಡುತ್ತಿಹ, ನಿತ್ಯದಿ ಸಾರುತ ಪೇಳ್ವೆ ಸುಯತೀಂದ್ರರೇ ಮದ್ಗುರುವೇ, ನಿತ್ಯದಿ ಸಾರುತ ಪೇಳ್ವೆ ಸುಯತೀಂದ್ರರೇ ಮದ್ಗುರುವೇ. ಪ್ರವಾಹದ ನಂತರ ಶ್ರೀ ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರ ಅನನ್ಯ ಜಪತಪಾನುಷ್ಠಾನದ ಫಲ, ಶ್ರೀ ಮೂಲರಾಮ ಶ್ರೀ ಗುರುರಾಜರಲ್ಲಿ ಭಕ್ತಿಯಿಂದ ಅರ್ಚಿಸಿದ ಫಲವಾಗಿ ಅಲ್ಪ ಅವಧಿಯಲ್ಲೇ ಅದ್ಭುತ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿತು ಮಂತ್ರಾಲಯ. ಶ್ರೀ ಮಂಚಾಲಮ್ಮನ ದೇವಾಲಯದ ಜೀರ್ಣೋದ್ಧಾರ ಹಾಗೂ ನೂತನ ಕಟ್ಟಡ, ವಿಶಾಲವಾದ ನವೀಕರಿಸಿದ ಪ್ರಾಕಾರ, ಮಂತ್ರಾಲಯದ ಪಂಚವೃಂದಾವನ ಸನ್ನಿಧಿಯಲ್ಲಿ ಸ್ಥಿರವಾದ ನೂತನ ಗರ್ಭಗೃಹ, ಶ್ರೀ ಗುರುರಾಜರಿಗೆ ನೂತನವಾದ ನವರತ್ನದ ರಥ, ಗುರುರಾಜರ ರಥೋತ್ಸವಕ್ಕೆ ಬೃಹತ್ತಾದ ಬೆಳ್ಳಿಯ ಆನೆ ಮತ್ತು ಅಂಬಾರಿ, ನೂತನ ಯಜ್ಞಶಾಲೆ, ಆಧುನಿಕವಾದ ಸುಸಜ್ಜಿತವಾದ ಪರಿಮಳ ಶಾಲೆ, 100 ಕೊಠಡಿಗಳ ಶ್ರೀ ಧೀರೇಂದ್ರ ವಿಶ್ರಾಂತಿ ಗೃಹ, ವಿಜಯ ವಿಠ್ಠಲ ಮಂದಿರ, ಸೇವಾ ನೋಂದಣಿ ಮತ್ತು ಪರಿಮಳ ಪ್ರಸಾದ ವಿತರಣಾ ಕಟ್ಟಡಗಳು, ಬಡವರಿಗಾಗಿ 275ಕ್ಕೂ ಹೆಚ್ಚು ಮನೆಗಳ ನಿರ್ಮಾಣ, VIP ಭೋಜನ ಕೊಠಡಿ, ಬೃಹತ್ತಾದ ಆಕರ್ಷಣೀಯವಾದ ಬೃಹತ್ ವೇದಿಕೆ, ಶ್ರೀ ವ್ಯಾಸತೀರ್ಥ ಎಂಬ ಹೆಸರಿನ ಯೋಜನೆಯ ಅಡಿಯಲ್ಲಿ ಮಂತ್ರಾಲಯಕ್ಕೆ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಶುದ್ಧ ನೀರನ್ನು ಒದಗಿಸುವ ಜಲ ಸಂಸ್ಕರಣಾ ಘಟಕಗಳು, ಅತ್ಯಾಧುನಿಕವಾದ 100ಕ್ಕೂ ಮಿಗಿಲಾದ ವಿವಿಧ ರೀತಿಯ ಸಸ್ಯ ಜಾತಿಗಳನ್ನೊಳಗೊಂಡ ನರ್ಸರಿ, ಮಂತ್ರಾಲಯದ ಆಡಳಿತ ವ್ಯವಸ್ಥೆಯ ಸಂಪೂರ್ಣ ಗಣಕೀಕರಣ, ಹಸ್ತಪ್ರತಿಗಳ ಸಂಶೋಧನೆಗೆ ಪ್ರಕಾಶನಕ್ಕೆ ಸಂಶೋಧನಾ ಮಂದಿರ, ಹೀಗೆ ಇನ್ನೂ ಅನೇಕ ವ್ಯವಸ್ಥೆಗಳಿಂದ ಕಂಗೊಳಿಸುತ್ತಾ ಸ್ವರ್ಗ ಸದೃಶವಾಯಿತು ಮಂತ್ರಾಲಯ. ಇದಕ್ಕೆ ಶ್ರೀ ಸುಯತೀಂದ್ರ ತೀರ್ಥರು ನವಮಂತ್ರಾಲಯ ಶಿಲ್ಪಿಗಳು ಎಂದೇ ಪ್ರಸಿದ್ಧರಾಗಿದ್ದಾರೆ. ಇನ್ನು ಶ್ರೀ ಮೂಲರಾಮದೇವರಿಗೆ ನೂತನ ಬಂಗಾರದ ಮಂಟಪ ಹಾಗೂ ಶ್ರೀ ಗುರುರಾಜರಿಗೆ ಸುದೃಢವಾದ ಶಿಲಾಮಂಟಪವನ್ನು ಸಂಕಲ್ಪಿಸಿ ಕಾರ್ಯಗತಗೊಳಿಸಿ ತಮ್ಮ ಪ್ರಿಯ ಶಿಷ್ಯರಾದ ಶ್ರೀ ಸುಬುಧೇಂದ್ರ ತೀರ್ಥರಿಂದ ಸಮರ್ಪಿಸಿದ ಕೀರ್ತಿ ಶ್ರೀ ಸುಯತೀಂದ್ರ ತೀರ್ಥರಿಗೆ ಸೇರಿತ್ತು. ಹೀಗೆ
ತಾವು ಗಳಿಸಿದ ಈ ಎಲ್ಲ ಕೀರ್ತಿ ಪತಾಕೆಗಳೆಲ್ಲವೂ ಶ್ರೀರಾಯರದ್ದೇ ಎಂದು ನಂಬಿ ಅದನ್ನು ಅವರಿಗೇ ಸಮರ್ಪಿಸಿದ ಧನ್ಯರು ಶ್ರೀ ಸುಯತೀಂದ್ರ ತೀರ್ಥರು. ಇಂತಹ ಗುರುಗಳ ಮಹಿಮೆ ತಿಳಿಯುವುದು ಅಸಾಧ್ಯ. ಗುರುಗಳನ್ನು ನಾವು ಹೊಗಳಬೇಕಷ್ಟೇ, ಅಳಿಯಲು ಸಾಧ್ಯವಾಗುವುದೇ ಇಲ್ಲ. ಇವರಿಗೆ ಈ ಅದ್ಭುತ ಸಾಮರ್ಥ್ಯವಾದರೂ ದೊರೆತಿದ್ದು ಅವರು ಮಾಡಿದ ಶ್ರೀಮನ್ ಮೂಲರಾಮಚಂದ್ರ ದೇವರ ಪೂಜೆಯಿಂದ. ದಾಸರು ಹೇಳಿದರು, ಶ್ರೀಮನ್ ಮೂಲರಾಮಚಂದ್ರ ದೇವರ ಮೂರ್ತಿ ಬಲ್ಲೀದ ಮೂರ್ತಿ ಎಂದು. ಬಲ್ಲೀದ ಎಂದರೆ ಶ್ರೇಷ್ಠವಾದದ್ದು ಎಂದರ್ಥ. ಈ ಪ್ರತಿಮೆಯು ಯಾಕೆ ಶ್ರೇಷ್ಠ ಎಂದರೆ ಇದು ಚತುರ್ಯುಗ ಮೂರ್ತಿ. ನಾರಾಯಣನೇ ಶ್ರೀರಾಮನಾಗಿ ಅವತರಿಸಿದಾಗ ಪೂಜಿಸಿದ ಮೂರ್ತಿ. ಇದರ ಹಿನ್ನೆಲೆ ಹೀಗಿದೆ. ಹಿಂದೆ ಚತುರ್ಮುಖ ಬ್ರಹ್ಮದೇವರು ಭಗವಂತನ ಪೂಜೆಗಾಗಿ ವಿಶ್ವಕರ್ಮನಿಗೆ ಆದೇಶಿಸಿ ಶುದ್ಧವಾದ ತಾಮ್ರದಿಂದ ನಿರ್ಮಿಸಿದ ಅತ್ಯಂತ ಸುಂದರವಾದ ದುಂಡು ಪೀಠದ ತ್ರಿವಕ್ರದ ಸರ್ವಲಕ್ಷಣ ಸಂಪನ್ನವಾದ ಶ್ರೀರಾಮದೇವರ ಪ್ರತಿಮೆಯನ್ನು ನಿರ್ಮಾಣ ಮಾಡಿಸಿದರು. ಅದನ್ನು ಬಹುಕಾಲ ಪೂಜಿಸಿದರು. ನಂತರ ಜಾಬಾಲಿ ಮುನಿಗಳು, ಅವರ ನಂತರ ಮಹರುದ್ರ ದೇವರು, ಪಾರ್ವತೀದೇವಿ, ದಕ್ಷಪ್ರಜೇಶ್ವರ, ಸೌಭರಿ ಋಷಿಗಳು ಪೂಜಿಸಿದರು. ಮುಂದೆ ವಿವಸ್ವಾನ್, ಅವನ ಮಗ ವೈವಸ್ವತಮನು, ಅದೇ ಸೂರ್ಯವಂಶದಲ್ಲಿ ಬಂದ ಇಕ್ಷ್ವಾಕು ಮುಂತಾದ ಮಹಾರಾಜರುಗಳು ಪೂಜಿಸುತ್ತಾ, ಮುಂದೆ ದಶರಥ, ಹಾಗೆ ಅವನ ಮಗನಾದ ಶ್ರೀರಾಮಚಂದ್ರ ಪ್ರಭುವು ಪೂಜಿಸಿದ ಪ್ರತಿಮೆ ಇದು. ಶ್ರೀರಾಮಚಂದ್ರ ಪ್ರಭುವೇ ಪೂಜಿಸಿದ ಪ್ರತಿಮೆಯಾದ್ದರಿಂದ ಇದಕ್ಕೆ ಮೂಲರಾಮ ಎಂದು ಹೆಸರಾಯಿತು. ಮುಂದೆ ಸೀತಾದೇವಿ, ಲಕ್ಷ್ಮಣ, ಹನುಮಂತರಿಂದ ಪೂಜಿತವಾದ ಈ ಪ್ರತಿಮೆ ಪಾಂಡವರಿಂದಲೂ ಪೂಜಿತವಾಗಿ ಕಳಿಂಗ ದೇಶದ ಗಜಪತಿ ಭಂಡಾರದಲ್ಲಿತ್ತು. ಕಲಿಯುಗದಲ್ಲಿ ಇದನ್ನು ತರಿಸಿ ಪೂಜಿಸಿದವರು ಶ್ರೀಮನ್ ಮಧ್ವಾಚಾರ್ಯರು. ನಂತರ ಅವರ ಮೂಲ ಪರಂಪರೆಯಲ್ಲಿ ಬಂದ ಶ್ರೀ ಪದ್ಮನಾಭ ತೀರ್ಥರು ಆದಿಯಾಗಿ ಟೀಕಾಕೃತ್ಪಾದರು, ಶ್ರೀ ವಿಬುಧೇಂದ್ರ ತೀರ್ಥರು, ಶ್ರೀ ವಿಜಯೀಂದ್ರ ತೀರ್ಥರು, ಶ್ರೀ ರಾಘವೇಂದ್ರ ತೀರ್ಥರು ಆದಿಯಾಗಿ ಶ್ರೀ ಸುಷಮೀಂದ್ರ ತೀರ್ಥರು ಪೂಜಿಸಿದ ದಿವ್ಯ ಪ್ರತಿಮೆ ಶ್ರೀಮನ್ ಮೂಲರಾಮಚಂದ್ರ ದೇವರ ಪ್ರತಿಮೆ. ಇಂತಹ ವಿಶಿಷ್ಟ ಪ್ರತಿಮೆಯನ್ನು ಶ್ರೀ ಸುಯತೀಂದ್ರ ತೀರ್ಥರು ಭಕ್ತಿ ಹಾಗೂ ತನ್ಮಯತೆಯಿಂದ ಅರ್ಚಿಸುತ್ತಿದ್ದ ಪರಿ ಅನ್ಯಾದೃಶವಾದದ್ದು. ಶ್ರೀಗಳವರು ಶ್ರೀ ಮೂಲರಾಮನನ್ನು ಭುಜಂಗಿಸುವ ಸಮಯದಲ್ಲಿ ಅವರ ಮುಖಾರವಿಂದದಲ್ಲಿ ಮಿಂಚೆ ಮರೆಯಾಗುತ್ತಿದ್ದ ಮಂದಹಾಸ ಭಕ್ತರ ಮನ ಮಂದಿರದಲ್ಲಿ ಆನಂದವನ್ನು ತುಂಬುವ ಸಂಜೀವಿನಿಯಾಗುತ್ತಿತ್ತು. ಶ್ರೀ ಮೂಲರಾಮನನ್ನು ಸ್ಪರ್ಶಿಸಿದಾಗ ಅವರಿಗಾಗುತ್ತಿದ್ದ ಅನುಭವವನ್ನು ಆಪ್ತರಲ್ಲಿ ಅವರು ಹೀಗೆ ಹೇಳುತ್ತಿದ್ದರು. ಶ್ರೀ ಮೂಲರಾಮನನ್ನು ಮುಟ್ಟುವುದೇ ಒಂದು ಆನಂದ. ಪುಟ್ಟ ಕೂಸಿನಂತೆ ಕುಸುಮ ಕೋಮಲ ಅವನು. ಒಮ್ಮೆ ಹಗುರವಾಗಿ ತೋರುತ್ತಾನೆ, ಹಗುರನೆಂದು ಕಂಡರೆ ಭಾರವಾಗುತ್ತಾನೆ. ಇದೊಂದು ವಿಶೇಷ ಅನುಭೂತಿ ಎನ್ನುತ್ತಿದ್ದರು. ಇಂತಹ ವಿಶೇಷ ಅನುಭೂತಿಗಳಿಂದ ಶ್ರೀ ಮೂಲರಾಮಚಂದ್ರ ದೇವರನ್ನು ಸೇವಿಸಿದ ಮಹಾತ್ಮರು ಶ್ರೀ ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರು. ಕಪಟತನದಲ್ಲಿ ಕುಪಿತನಾಗಿನ ಸಫಲದ ಜನುಮವೆ ಮರೆತೆ, ಕೃಪಣನಾಗಿನ ತಪವ ಮಾಡದೆ ಎನ್ನಪರಾಧವು ನೀ ಕ್ಷಮಿಸೆ. ಉಪಕಾರವು ನಾ ಎಂದಿಗೂ ಮರೆಯೇನು, ಉಪಕಾರವು ನಾ ಎಂದಿಗೂ ಮರೆಯೇನು. ನಿಪುತ ವರದೇಶ ಶ್ರೀಕರದಾಸನೆ, ನಿಪುತ ವರದೇಶ ಶ್ರೀಕರದಾಸನೆ. ನಿತ್ಯದಿ ಸಾರುತ ಪೇಳ್ವೆ ಸುಯತೀಂದ್ರರೇ ಮದ್ಗುರುವೇ, ನಿತ್ಯದಿ ಸಾರುತ ಪೇಳ್ವೆ ಸುಯತೀಂದ್ರರೇ ಮದ್ಗುರುವೇ, ಸುಯತೀಂದ್ರರೇ ಮದ್ಗುರುವೇ, ಸುಯತೀಂದ್ರರೇ ಮದ್ಗುರುವೇ. ಅತ್ಯಂತ ಅಲ್ಪ ಸಮಯದಲ್ಲೇ ಅದ್ಭುತ ಸಾಧನೆ ತೋರಿಸಿದ ಶ್ರೀ ಸುಯತೀಂದ್ರ ತೀರ್ಥರು ಸಾಮಾನ್ಯರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಶ್ರೀ ಗುರುರಾಜರ ಇಚ್ಛೆಯಂತೆ ಶ್ರೀ ಮೂಲರಾಮದೇವರ ಸೇವೆಗಾಗಿ ನವ ಮಂತ್ರಾಲಯ ನಿರ್ಮಾಣಕ್ಕಾಗಿ ಅವತರಿಸಿದ ದೊಡ್ಡ ಚೇತನರು ಇವರು. ಇವರಲ್ಲಿದ್ದ ಸದಾಚಾರದ ಜಪತಪ ವ್ರತಾನುಷ್ಠಾನದ ಶಕ್ತಿ ಬಲ್ಲವರೇ ಬಲ್ಲರು. ಪೂರ್ವಾಶ್ರಮದ ಒಂದು ಘಟನೆ. ಅವರು ಗಿರಿನಗರದಲ್ಲಿ ತಮ್ಮ ಸ್ವಂತ ಮನೆಯಲ್ಲಿ ವಾಸ ಮಾಡುತ್ತಿದ್ದರು. ನಿತ್ಯ ದೇವತಾರ್ಚನೆಗಾಗಿ ನೀರಿಗಾಗಿ ಒಂದು ಬೋರ್ವೆಲ್ ತೊಡಿಸಬೇಕಾಗಿತ್ತು. ಆದರೆ ಅವರ ಮನೆಯ ಸುತ್ತಮುತ್ತಲೂ ಎಲ್ಲೂ ನೀರಿನ ಸುಳಿವೇ ಇರಲಿಲ್ಲ.
ಆದರೂ ದೇವರ ಮೇಲೆ ಭಾರ ಹಾಕಿ ಬೋರ್ವೆಲ್ ಕೊರೆಸುವ ಕಾರ್ಯ ಆರಂಭ ಆಯಿತು. ಸುಮಾರು 70 ಅಡಿ ತೋಡಿದರೂ ನೀರಿನ ಸುಳಿವು ಇಲ್ಲವೇ ಇಲ್ಲ. ಕೆಲಸಗಾರರು ಕೆಲಸ ನಿಲ್ಲಿಸಿದರು. ಆಗ ವಿದ್ಯಾಪೀಠ ಮುಗಿಸಿ ಬಂದ ಆಚಾರ್ಯರು ನಡೆದ ಸಂಗತಿಯನ್ನು ಆಲಿಸಿ ಮಡಿಯನ್ನುಟ್ಟು ನೇರ ದೇವರ ಮನೆಗೆ ನಡೆದರು. ದೇವರ ಪ್ರತಿಮೆಯನ್ನೇ ನೋಡುತ್ತಾ, ನಿತ್ಯವೂ ನಿನ್ನ ಪೂಜೆ ಆಗಬೇಕು ಅಂದರೆ ನೀರು ಕೊಡು ಎಂದು ಅಧಿಕಾರಯುತವಾಗಿ ಪ್ರಾರ್ಥಿಸಿದರು. ಅವರಿಗೆ ಭಗವಂತನಲ್ಲಿ ಎಷ್ಟು ಅಚಲ ವಿಶ್ವಾಸ! ಮತ್ತೆ ಬೋರ್ವೆಲ್ ಕೊರೆಸಲು ತಿಳಿಸಿದರು. ಏನಾಶ್ಚರ್ಯ! 70 ಅಡಿಗೆ ಬರದ ನೀರು 73 ಅಡಿಗೆ ಬಂದೇ ಬಿಟ್ಟಿತು. ಇದಲ್ಲವೇ ಭಕ್ತ ಭಗವಂತರ ಒಡನಾಟ. ಇದಕ್ಕೆ ಇವರು ಸಾಮಾನ್ಯರಲ್ಲ ಎನ್ನುವುದು. ಈ ಘಟನೆಯಾಗಿ ಇಂದಿಗೆ 30 ವರ್ಷಗಳಾದರೂ ಇಂದಿಗೂ ಅವರ ಮನೆಯಲ್ಲಿ ಸುಮಾರು 2 ಇಂಚಿನಷ್ಟು ನೀರು ಬರುತ್ತಿದೆ. ಸುತ್ತಮುತ್ತಲೂ ಯಾರ ಮನೆಯಲ್ಲೂ ಬೋರ್ವೆಲ್ನಿಂದ ನೀರಿನ ಸುಳಿವೇ ಇಲ್ಲ. ಸತ್ಯ ಧರ್ಮದ ಆಚರಣೆಯಲ್ಲಿದ್ದು ಕಷ್ಟಪಡುವವರ ಬೆನ್ನೆಲುಬಾಗಿ ನಿಲ್ಲುತ್ತಿದ್ದುದು ಶ್ರೀ ಸುಯತೀಂದ್ರ ತೀರ್ಥರ ಜೀವನದಲ್ಲಿ ಕಾಣುವ ದೊಡ್ಡ ವಿಚಾರ. ತಮ್ಮ ಪಾದ ಕಾಣಿಕೆಯ ಹಣದಿಂದ ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆದು ಅದರಿಂದ ಎಷ್ಟೋ ಸದ್ಬ್ರಾಹ್ಮಣರ ವಿದ್ಯಾರ್ಥಿಗಳ ಜೀವನಕ್ಕೆ ಆಸರೆಯನ್ನು ಕೊಟ್ಟಿದ್ದಾರೆ. ಇದು ಅವರಿಗೆ ಮೊದಲಿನಿಂದಲೂ ಮೈಗೂಡಿದ ಅಪರೂಪದ ಗುಣ. ಪೂರ್ವಾಶ್ರಮದಲ್ಲಿಯಾದರೂ ವಿದ್ಯಾರ್ಥಿಗಳು ಸದ್ಬ್ರಾಹ್ಮಣರು ಕಷ್ಟದಲ್ಲಿದ್ದರೆ ನೇರ ಮನೆಗೆ ಕರೆತಂದು ಪೋಷಿಸುತ್ತಿದ್ದರು. ತಮಗೆ ಸವಲತ್ತುಗಳ ಇತಿಮಿತಿ ಇರುವಾಗ ಕಷ್ಟದಲ್ಲಿರುವವರಿಗೆ ಆಸರೆಯಾಗುವ ಅತ್ಯಂತ ವಿರಳವಾದ ಇಂತಹ ಗುಣ ದೇವತೆಗಳಲ್ಲಿ ಮಾತ್ರ ಇರಬಹುದಲ್ಲವೇ? ಒಮ್ಮೆ ತಮ್ಮ ಬಂಧುಗಳೊಬ್ಬರ ಆರೋಗ್ಯದಲ್ಲಿ ಏರುಪೇರಾಯಿತು. ಸರ್ಕಾರಿ ನೌಕರಿಯಲ್ಲಿ ಇದ್ದ ವ್ಯಕ್ತಿಗಳು ಅವರು. ಅವರಿಗೆ 5 ಜನ ಮಕ್ಕಳು ಬೇರೆ. ಸುದ್ದಿ ತಿಳಿದ ಶ್ರೀ ಸುಶೀಲೇಂದ್ರಾಚಾರ್ಯರು ನೇರ ಅವರ ಮನೆಗೆ ಹೋಗಿ ಅವರ ಹೆಂಡತಿ ಮಕ್ಕಳ ಸಮೇತ ಬೆಂಗಳೂರಿಗೆ ಕರೆತಂದರು. 48 ದಿನಗಳ ಕಾಲ ತಮ್ಮ ಬಳಿಯೇ ಇಟ್ಟುಕೊಂಡು ದಿನಾಲೂ ಭಗವಂತನಿಗೆ ಅಭಿಷೇಕ ಮಾಡಿದ ಹಾಲು ಹಾಗೂ ರಾಯರ ಪಾದೋದಕ ಕೊಡುತ್ತಾ ಬಂದರು. ಆಶ್ಚರ್ಯವೆಂಬಂತೆ 48 ದಿನಗಳಲ್ಲಿ ಅವರು ಸಂಪೂರ್ಣ ಗುಣಮುಖರಾಗಿ ಮತ್ತೆ ನೌಕರಿಗೆ ಹೋಗುವಂತಾಗಿ ತಮ್ಮ ಹೆಂಡಿರು ಮಕ್ಕಳ ಜೊತೆ ಸುಖವಾಗಿ ಇರುವಂತಾಯಿತು. ವಿಶ್ವಾಸೋ ಫಲದಾಯಕ ಎಂಬಂತೆ ಭಗವಂತನಲ್ಲಿ ಗುರುರಾಜರಲ್ಲಿ ವಿಶ್ವಾಸವಿಟ್ಟರೆ ಅಸಾಧ್ಯವೂ ಸಾಧ್ಯ ಎಂದು ತೋರಿಸಿಕೊಟ್ಟವರು ಇವರು. ಶ್ರೀಮದ್ ಭಗವದ್ಗೀತೆಯ ಈ ಮಾತು ಶ್ರೀ ಸುಯತೀಂದ್ರ ತೀರ್ಥರಿಗೆ ಚೆನ್ನಾಗಿ ಒಪ್ಪುತ್ತದೆ. ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತಧೀಹಿ ಮುನಿರುಚ್ಯತೆ. ದುಃಖದಿಂದ ವಿಚಲಿತರಾಗದೆ, ಸುಖದಲ್ಲಿ ಮೈಮರೆಯದೆ, ರಾಗ ದ್ವೇಷ ಭಯಗಳನ್ನು ದಾಟಿ ಸ್ಥಿತಪ್ರಜ್ಞರಾದವರನ್ನು ಮುನಿ ಎನ್ನುತ್ತಾರೆ. ಆದ್ದರಿಂದ ಶ್ರೀ ಸುಯತೀಂದ್ರ ತೀರ್ಥರೂ ಕೂಡ ಮುನಿಗಳು. ಇಂತಹ ಸಾಧಕರ ಜೀವನವೇ ನಾವು ನೋಡಿ ಕಲಿಯಬೇಕಾದ ದೊಡ್ಡ ಪಾಠ. ಅವರು ತೋರಿಸಿದಂತೆ ನಾವು ಈ ಜನ್ಮವನ್ನು ವ್ಯರ್ಥ ಮಾಡದೆ ಸಾರ್ಥಕ ಮಾಡಿಕೊಳ್ಳುವಂತಾಗಲಿ. ನಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ಮುನ್ನಡೆಸಲಿ ಎಂದು ಪ್ರಾರ್ಥನೆ. ಎಂದಿಗೂ ನಾಶವಿಲ್ಲದವನು ನಮ್ಮ ಪರಮಾತ್ಮ. ಇಂತಹ ಶ್ರೀಮನ್ ಮೂಲರಾಮಚಂದ್ರಾಭಿನ್ನ ಶ್ರೀಕರನಾಮಕ ಪರಮಾತ್ಮನ ದಾಸರಾದ ಶ್ರೀ ಸುಯತೀಂದ್ರ ತೀರ್ಥರನ್ನು ನಮ್ಮ ಮನಸ್ಸು ಯಾವಾಗಲೂ ಕೊಂಡಾಡುತ್ತಿರಲಿ. ನದಿಯ ಪ್ರವಾಹವನ್ನು ದಿಟ್ಟವಾಗಿ ಎದುರಿಸಿ ಗೆದ್ದ ಧೀರರು ಶ್ರೀ ಸುಯತೀಂದ್ರ ತೀರ್ಥರು. ಈಗ ಮತ್ತೊಮ್ಮೆ ಮಂತ್ರಾಲಯದಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ಇದು ನೀರಿನದ್ದಲ್ಲ, ರಾಯರನ್ನು ನಂಬಿ ಬರುತ್ತಿರುವ ಭಕ್ತರ ಪ್ರವಾಹ. ಶ್ರೀ ಸುಯತೀಂದ್ರ ತೀರ್ಥರಂತೆಯೇ ಅವರ ವರಕುಮಾರಕರಾದ ಶ್ರೀ ಸುಬುಧೇಂದ್ರ ತೀರ್ಥರು ಈ ಪ್ರವಾಹವನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುತ್ತಿರುವುದು ಅವರ ಗುರುಗಳ ತಪಶಕ್ತಿಯ ಪ್ರಭಾವವೇ ಆಗಿದೆ. ಇಂತಹ ಶ್ರೀ ಸುಯತೀಂದ್ರ ತೀರ್ಥ ಗುರುಗಳ ಬಗ್ಗೆ ವ್ಯಕ್ತಪಡಿಸಿದ ಈ ಭಾವನೋಪೇತವಾದ ಮಾತುಗಳಿಂದ ಗುರುಗಳು ಸಂತುಷ್ಟರಾಗಿ ಅನುಗ್ರಹಿಸಲಿ, ತಪ್ಪಿದ್ದಲ್ಲಿ ತಿದ್ದಿ ಕೈ ಹಿಡಿದು ಮುನ್ನಡೆಸಲಿ ಎಂದು ಪ್ರಾರ್ಥಿಸುತ್ತೇವೆ. ಸುಂದರವಾಗಿ ಚಿತ್ರಪಟಗಳ ವಿನ್ಯಾಸ ಮಾಡಿದ ಶ್ರೀ ಹಾವೇರಿ ಪ್ರಶಾಂತ ಮತ್ತು ಶ್ರೀ ರಾಘವೇಂದ್ರ ಮನಗೋಳಿಯವರಿಗೆ ಅಭಿನಂದನೆಗಳು. ಸುಂದರ ಹಾಡುಗಾರಿಕೆ ಮಾಡಿಕೊಟ್ಟ ಶ್ರೀಮತಿ ಪದ್ಮಿನಿ ರೀತಿ ಹಾಗೂ ಚಿಂತನೆ ಮಾಡಿದ ನಾನು ರಾಜಾ ಬಿ ಶ್ರೀಶ ಈ ಗಾಯನ ಚಿಂತನವನ್ನು ಗುರುಗಳ ಅಡಿದಾವರೆಗಳಲ್ಲಿ ಭಕ್ತಿಯಿಂದ ಸಮರ್ಪಿಸುತ್ತೇವೆ. ಶ್ರೀ ಕೃಷ್ಣಾರ್ಪಣಮಸ್ತು.